ಇಲ್ಲಿ 100% ಕೊಡ್ತೀವಿ ಅಂತ ಹೇಳಿದ್ರು. ಆವಾಗ ಸ್ವಲ್ಪ ಮಾತು ತಪ್ಪಿದ್ರು. ಆಯಿತು, ಮುಂದಿನ ದಿವಸದಲ್ಲಿ ಕೊಡೋಣ ಅಂತ ಹೇಳಿದ್ರು. ಮುಂದಿನ ದಿವಸದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ 100% ಸಕ್ಸಸ್ಸನ್ನು ಕೊಡ್ತೀವಿ ಅಂತ ನಾವು ಸುಮಾರು ಒಂದು 4 ಸಲ ಭೇಟಿ ಮಾಡಿದಾಗಲೂ 100% ನಮ್ಮ ಮನಸ್ಸಲ್ಲಿದೆಯಾ, ನಿನ್ನ ಹೆಸರಿದೆ ಹೋಗು ಅಂತ ಹೇಳ್ತಾ ಇದ್ರು. ನಿನ್ನೆ ಬೆಳಗ್ಗೆವರೆಗೂ ನಮ್ಮ ಹೆಸರಿದೆ ಅಂತ ಹೇಳ್ತಾ ಇದ್ರು. ಅದೇ ಗಳಿಗೆಯಲ್ಲಿ ನಮ್ಮ ಹೆಸರು ಬೇರೆ 1ನೇ ಸಲ 2ನೇ ಸಲ MLA ಆಗಿರೋರು ಮತ್ತು MLC ಆಗಿ ಬ್ಯಾಕ್ ಡೋರಲ್ಲಿ ಬಂದಿರುವಂಥವ್ರೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಲಾಬಿಗಳು ಆಗಿ ಮಾಡಿರುವಂಥ ಸಂಪುಟ ಆಗಿದೆ. ನಮ್ಮ ಶಾಸಕರು ಯಾವುದೇ ಕಾರಣಕ್ಕೂ ಲಾಬಿ ಮಾಡಿಲ್ಲ, ಇಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಹೇಳಿಕೆಗಳು ಕೊಡಲಿಲ್ಲ. ಆಗ ಕೇಳಿ ಇದು ಹೇಳಿಕೆಗಳು ಕೊಟ್ಟು ಸಿದ್ದರಾಮಯ್ಯ ಪರ ಇಲ್ಲ DK ಪರ ಅಂತ ಮಾತಾಡ್ಕೊಂಡು ಇಬ್ಬರು ಪರ ತಪ್ಪಾಯ್ತು. ನಾವು ಇವಾಗ ಆ ಕಾರಣಕ್ಕೋಸ್ಕರ ಫಸ್ಟ್ ಟೈಮ್ ಆಗಿರೋ MLAಗೆ 2ನೇ ಸಲ ಆಗಿರೋ MLAಗೆ ಮತ್ತು MLCಗಳಿಗೆಲ್ಲ ಸಚಿವ ಸ್ಥಾನ ಕೊಟ್ಕೊಂಡು ನಮ್ಮ 50-60 ವರ್ಷದಲ್ಲಿ ಬಾಗೇಪಲ್ಲಿಗೆ ಸಚಿವ ಸ್ಥಾನ ನೋಡಿಲ್ಲ. ನಾವು ಎರಡೂ ಜಿಲ್ಲೆಗಳಲ್ಲಿ ನಾವು ಸೀನಿಯಾರಿಟಿ ಇದ್ದೀವಿ, ಅಲ್ಲಿಗೂ ಕೊಟ್ಟಿಲ್ಲ ಅಂದರೆ ಇದು ಲಾಬಿ ಸರ್ಕಾರ ಅಂತ ಹೇಳ್ಬೋದು. ಎಸ್, ಈಗ ಬ್ಲಾಕ್ ಕಾಂಗ್ರೆಸ್